ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಬೇಸನ್ ಲಡ್ಡು. ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ. ಸಣ್ಣ ಮಕ್ಕಳಿಗಂತೂ ಬೇಸನ್ ಲಡ್ಡು ಅಂದರೆ ತುಂಬ ಇಷ್ಟ. ಮದುವೆ ಮನೇಲಿ ಮಾಡೋ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ದಪ್ಪ ಇರುವಂತಹ ಬಾಣಲಿ ತಗೊಂಡು, ತಳ ದಪ್ಪ ಇರಬೇಕಿಲ್ಲ ಅಂದರೆ ಹಿಟ್ಟು ಉರಿಬೇಕಾದ್ರೆ ಸೀದೋಗುತ್ತೆ. 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿನ ತುಪ್ಪದಲ್ಲೇ ಕರ್ಕೊಂಡು ಸ್ವಲ್ಪ ಸೈಡಿಗೆ ತೆಗೆದಿಡ್ಕೊತೀನಿ. ಫಸ್ಟಿಗೆ ಗೋಡಂಬಿ ಕರೆದಿಡ್ಕೊತಾ ಇದ್ದೀನಿ. ನೋಡಿ, ಗೋಡಂಬಿ ಗೋಲ್ಡನ್ ಕಲರ್ ಆಯಿತು. ನೆಕ್ಸ್ಟ್ ಅದೇ ಬಾಣಲಿಗೆ ನಾನು ಹುರ್ಗಡ್ಲೆ ಹಿಟ್ಟು, ಕಡಲೆ ಹಿಟ್ಟಿರುತ್ತಲ್ಲ ಪ್ಯಾಕೆಟ್, ಗಣೇಶ್ ಪ್ಯಾಕೆಟ್ ಹಿಟ್ಟು, ಅದನ್ನು 3 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 3 ಕಪ್ ಕಡಲೆ ಹಿಟ್ಟನ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ತುಪ್ಪ ಸ್ವಲ್ಪನೇ ಹಾಕ್ಕೊತಾನೆ ಉರಿಬೇಕು. ಇದಕ್ಕೆ ಒಂದೇ ಸಲ ತುಪ್ಪ ಹಾಕಿದ್ರೆ ವಾಸನೆ ಹಂಗೆ ಇರುತ್ತೆ, ಹಸಿ ವಾಸನೆ ಹೋಗೋದಿಲ್ಲ ಕಡಲೆ ಹಿಟ್ಟಿಂದು. ಒಂದು 15 ನಿಮಿಷ ಉರಿಬೇಕು ಇದನ್ನು. ಹಾಗಿದ್ರೆ ಮಾತ್ರ ಬೇಸನ್ ಲಡ್ಡು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಹಂಗೆ ಮೆತ್ತಗೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಮತ್ತೆ ಒಂದು ಸ್ವಲ್ಪ ತುಪ್ಪ ಒಂದೇ ಸಲ ಹಾಕೋಗಿಲ್ಲ, 3 ಸ್ಪೂನ್ನೇ ತುಪ್ಪ ಹಾಕ್ತಾ ಅದನ್ನು ಕಡಲೆ ಹಿಟ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು. ನೆಕ್ಸ್ಟ್ ಸಕ್ಕರೆ ಪೌಡರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಸಕ್ಕರೆ ಅಂದರೆ 2 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಮಿಕ್ಸಿ ಜಾರಿಗೇ ಏಲಕ್ಕಿನೂ ಸಹ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ಪೌಡರ್ ರೆಡಿ ಆಯಿತು. ನೋಡಿ, ಕಡಲೆ ಹಿಟ್ಟು ಈ ಥರ ಆಗುತ್ತೆ. ತುಪ್ಪ ಹಾಕಿ ಉರಿತಾನೆ ಇದ್ದರೆ, ಇನ್ನೊಂದು ಸ್ವಲ್ಪ ಉರಿತಿದ್ರೆ ಲಾಸ್ಟಿಗೆ ತುಪ್ಪ ಎಲ್ಲ ಅದೇ ಬಿಡ್ಕೊಳ್ಳುತ್ತೆ. ತುಪ್ಪ ಬಿಡ್ಕೊಂತು ಅಂದರೆ ಕಡಲೆ ಹಿಟ್ಟು ರೆಡಿಯಾಗಿದೆ ಅಂತ. ನೋಡಿ, ಈ ಥರ ಆದರೆ ಕಡಲೆ ಹಿಟ್ಟು ರೆಡಿಯಾಗಿದೆ. ಉಂಡೆ ಮಾಡೋದಕ್ಕೆ ಕರೆಕ್ಟ್ ಹದ ಇದೆ ಅಂತ. ನೋಡಿ, ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಲು ಬಿಡಬೇಕು, ಇಲ್ಲಾಂದರೆ ಉಂಡೆ ಮಾಡೋಕ್ಕಾಗಲ್ಲ, ಕೈ ತುಂಬ ಸುಡುತ್ತೆ. ನೋಡಿ, ನಾನು ಸಕ್ಕರೆ ಪೌಡರ್ ನಿಮಗೆ ಎಷ್ಟು ಬೇಕು ಅಂದರೆ ಸ್ವೀಟ್ ಎಷ್ಟು ಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಪೌಡರ್ ಹಾಕಿ. ನೋಡಿ, ಮಿಕ್ಸ್ ಮಾಡ್ಕೊಂಡಾಯಿತು. ಚಪಾತಿ ಹಿಟ್ಟಿನ ಹದಕ್ಕಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕಾದರೆ ಉಂಡೆ ಚೆನ್ನಾಗಿ ಬರುತ್ತೆ ಕಟ್ಟೋದಕ್ಕೂ ಸಹ. ಆಮೇಲೆ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗುತ್ತೆ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡಿ ಇಡ್ತಾಯಿದ್ದೀನಿ. ಒಂದೊಂದು ಗೋಡಂಬಿನೂ ಸಹ ಇಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಾಡಿ, ನೋಡಿ ಇದೇ ಥರ ಎಲ್ಲದನ್ನು ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಗಟ್ಟಿ ಆಗುತ್ತೆ. ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ. ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಬೇಸನ್ ಲಡ್ಡು ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು.